ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೂ ಕೂಡ ಗೊತ್ತಿದೆ BPL ಪರಿಷ್ಕರಣೆ ಮಾಡ್ತಾನೆ ಇದ್ದಾರೆ ಈಗ ಒಂದು ಎರಡೂವರೆ ವರ್ಷದಿಂದ. ಬಟ್ ಇವಾಗ ಅದು ಸ್ಟಾಪ್ ಆಗಿದೆ, ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ರಿಜ್ವಾನ್ ಅರ್ಷದ್ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಹಾಗಾದ್ರೆ ಇನ್ನು ಮುಂದೆ ಕ್ಯಾನ್ಸಲೇಷನ್ ಆಗೋದೇ ಇಲ್ವಾ, ಏನು ಹೊಸ ಚೇಂಜಸ್ನ ತರ್ತಿದ್ದಾರೆ, ಯಾಕೆ ಈಗ ಸ್ಟಾಪ್ ಮಾಡಿದ್ದಾರೆ, ಮುಂದೆ ಇದ್ರ ಬಗ್ಗೆ ಹೇಗೆ ನೆಕ್ಸ್ಟು ಫರ್ದರ್ ವೆರಿಫಿಕೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಎಲ್ಲ BPL ಫಲಾನುಭವಿಗಳು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಹೊಸ ಅಪ್ಡೇಟ್ಸ್ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, BPL ರೇಷನ್ ಕಾರ್ಡ್ಗಳು ಪರಿಷ್ಕರಣೆ ಮಾಡ್ತಾ ಇದ್ರು. ಇದ್ರ ನಡುವೆ ಕೇಂದ್ರ ಸರ್ಕಾರದಿಂದನೂ ಕೂಡ ಕೆಲವು ಲಿಸ್ಟ್ಗಳನ್ನ ಕಳಿಸಿದ್ರು. ಅಂದರೆ ಶಂಕಾಸ್ಪದ ಅಂದ್ಬಿಟ್ಟು 7,65,000 BPL ಕಾರ್ಡ್ಗಳನ್ನ ಲಿಸ್ಟ್ ಮಾಡಿ ಕಳಿಸಿದ್ರು. ಅಂದರೆ ಶಂಕಾಸ್ಪದ ಅಂತ, ಇವರು ಅನರ್ಹರು ಅಂದ್ಬಿಟ್ಟು ಅನುಮಾನ ಬರ್ತಿದೆ ಅಂದ್ಬಿಟ್ಟು ಲಿಸ್ಟ್ನ ಕಳಿಸಿದ್ರು, ಇವ್ರದ್ದೆಲ್ಲ ಪರಿಷ್ಕರಣೆ ಮಾಡಿ ಅಂದ್ಬಿಟ್ಟು. ಬಟ್ ಇವಾಗ ಅದರಲ್ಲಿ 3,50,000 BPL ಕಾರ್ಡ್ಗಳು ಅನರ್ಹರು ಅಂದ್ಬಿಟ್ಟು, ಅಂದರೆ BPL ಕಾರ್ಡ್ಗೆ ಅನರ್ಹರು ಅಂದ್ಬಿಟ್ಟು ಅವ್ರನ್ನೆಲ್ಲ APL ಕಾರ್ಡ್ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಪರಿಷ್ಕರಣೆ ಸ್ಟಾಪ್ ಮಾಡಿದ್ದಾರೆ. ಅಂದರೆ ಇವಾಗ ಯಾವುದೇ ರೀತಿ ಪರಿಷ್ಕರಣೆ ಕ್ಯಾನ್ಸಲೇಷನ್ ಆಗಿರ್ಬೋದು ಏನು ಕೂಡ ಮಾಡೋದಿಲ್ಲ. ಯಾಕೆ ಈ ಥರ ಸಡನ್ನಾಗಿ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ, ಇಷ್ಟು ದಿನ ಪರಿಷ್ಕರಣೆ ಮಾಡಿ ಲಕ್ಷಾಂತರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೆ ನಾನು ಆಗಲೇ ಹೇಳ್ದಂಗೆ 3.5 ಲಕ್ಷದಷ್ಟು BPL ಕಾರ್ಡ್ಗಳನ್ನ ಅನರ್ಹರು ಅಂದ್ಬಿಟ್ಟು APLಗೆ ವರ್ಗಾವಣೆ ಮಾಡಿದ್ದಾರೆ. ಬಟ್ ಇವಾಗ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಂತಂದರೆ, ಇವಾಗ ನಿಮಗೂ ಕೂಡ ಗೊತ್ತಿದೆ ಮಾನದಂಡಗಳು ತುಂಬ ವರ್ಷಗಳ ಹಿಂದೆ ಈ ಒಂದು BPL ಕಾರ್ಡಿಗೆ ಏನೆಲ್ಲ ಮಾನದಂಡಗಳಿದೆ. ಈಗ ಎಕ್ಸಾಂಪಲ್, ಈಗ BPL ಕಾರ್ಡ್ ತಗೋಬೇಕು ಅಂತಂದರೆ ಅವರ ವರ್ಷದ ಆದಾಯ 1,20,000 ಮೀರಿರಬಾರ್ದು ಅಂತ ಇದೆ. ಬಟ್ ಇವಾಗ ಹಣದುಬ್ಬರ ಎಷ್ಟು ಜಾಸ್ತಿ ಆಗಿದೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ. ಸೊ ಇವಾಗ ಅದನ್ನೇ ಇಟ್ಕೊಂಡು ಪರಿಷ್ಕರಣೆ ಮಾಡ್ತಾ ಇದ್ರೆ ಎಲ್ಲ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ, ಒಂದು BPL ಕಾರ್ಡ್ ಇರಲ್ಲ. ಯಾಕಂದರೆ ಈಗ ಸಣ್ಣ ಕೆಲಸ ಮಾಡೋರ್ಗೂ ಕೂಡ ಅದಕ್ಕಿಂತ ಜಾಸ್ತಿನೇ ಆದಾಯ ಬರ್ತಿರುತ್ತೆ. ಯಾಕಂದರೆ ಅಷ್ಟು ದುಡಿಲೇಬೇಕು. ಯಾಕಂದರೆ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟು ಜಾಸ್ತಿ ಆಗ್ತಿದೆ, ದಿನದಿಂದ ದಿನಕ್ಕೆ ಬೇಸಿಕ್ ನೀಡ್ ಇರೋಂಥದ್ದೇ ಎಲ್ಲ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಆಟೋಮೆಟಿಕ್ ಆಗಿ ಆದಾಯ ಕೂಡ ಜಾಸ್ತಿ ಮಾಡ್ಕೊಳ್ಳೇಬೇಕಾಗುತ್ತೆ. ಅಟ್ಲೀಸ್ಟ್ ಬೇಸಿಕ್ ನೆಸಿಟಿಗೋಸ್ಕರ, ಈಗ ಪಾಶ್ ಲೈಫ್ ಇಲ್ಲ ಅಂದರೂ ಕೂಡ ಬೇಸಿಕ್ ನೀಡ್ಸ್ ಬೇಕು ಅಂದರೂ ಕೂಡ ಇದಕ್ಕಿಂತ ಹೆಚ್ಚಿನ ದುಡಿಮೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಹಣದುಬ್ಬರ ಎಲ್ಲ ಜಾಸ್ತಿ ಆಗಿದೆ. ಹಳೆ ಮಾನದಂಡಗಳನ್ನ ಇಟ್ಕೊಂಡು ಪರಿಷ್ಕರಣೆ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಈಗ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ತುಂಬ ದಿವಸದಿಂದ ಈ ವಿಷಯ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ಮಧ್ಯೆ ನಡೀತಿದೆ. ಇವಾಗ ಏನೀಗ ಮಾನದಂಡ ಇದೆ BPL ಕಾರ್ಡ್ಗೆ ತಗೊಳ್ಳೋಕ್ಕೆ, ವರ್ಷದ ಆದಾಯ 1,20,000ಕ್ಕಿಂತ ಮೀರಿರಬಾರ್ದು ಅಂತ, ಇದನ್ನು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ತುಂಬ ದಿವಸದಿಂದ ರಾಜ್ಯ ಸರ್ಕಾರದವರು ಕೂಡ ತಿಳಿಸ್ತಾನೆ ಇದ್ದಾರೆ. ಅಂದರೆ ಈ ಒಂದು ಚೇಂಜಸ್ನ ಮಾಡಬೇಕು. ಈಗ ಏನೇ BPL ರೇಷನ್ ಕಾರ್ಡ್ ಬಗ್ಗೆ ಸಂಬಂಧಪಟ್ಟಂಗೆ ಏನೇ ಚೇಂಜಸ್ ಮಾಡಿದ್ರು ಕೂಡ ಅದಕ್ಕೆ ರಾಜ್ಯ ಸರ್ಕಾರದ್ದು ಕೂಡ ಒಪ್ಪಿಗೆ ಇರಬೇಕು, ಹಾಗೆ ಕೇಂದ್ರ ಸರ್ಕಾರದ್ದು ಕೂಡ ಒಪ್ಪಿಗೆ ಇರಬೇಕು. ಇವಾಗ ಏನು 1,20,000 ಆದಾಯ ಮಿತಿ ಇದೆ, ಇದನ್ನು 3 ಲಕ್ಷಕ್ಕೆ ಜಾಸ್ತಿ ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಕೇಳ್ತಾನೆ ಇದ್ದಾರೆ. ಬಟ್ ಇನ್ನೂ ಕೂಡ ಈಗ ಕೇಂದ್ರ ಸರ್ಕಾರನೂ ಕೂಡ ಒಪ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅತಿ ಶೀಘ್ರದಲ್ಲೇ ಈಗೇನು ಮಾನದಂಡ ಇದೆ ಆದಾಯ ಮಿತಿಯಲ್ಲಿ ಅದು ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಚೇಂಜ್ ಮಾಡಲೇಬೇಕು, ಇಲ್ಲ ಅಂತಂದರೆ ಯಾರೂ ಕೂಡ BPL ಕಾರ್ಡಿಗೆ ಅರ್ಹರೇ ಇರೋದಿಲ್ಲ, ಎಲ್ಲರೂ ಕೂಡ ಅನರ್ಹರು ಅಂತಲೇ ಕೆಟಗರಿ ಲಿಸ್ಟಲ್ಲಿ ಹಾಕಬೇಕಾಗತ್ತೆ. ಯಾಕಂದರೆ ಆದಾಯ ಮಿತಿ ಜಾಸ್ತಿ ಇದ್ದೇ ಇರುತ್ತೆ, ಅಷ್ಟು ಹಣದುಬ್ಬರ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದೀವಿ ಅಂದ್ಬಿಟ್ಟು ಆಹಾರ ಸಚಿವರೇ ಮಾಹಿತಿನ ಕೊಟ್ಟಿರೋವಂಥದ್ದು. ಬಟ್ ಇದು ತಾತ್ಕಾಲಿಕವಾಗಿ, ನಾನು ಆಗಲೇ ಹೇಳ್ದಂಗೆ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಷ್ಟೇ. ಬಟ್ ಎಲ್ಲರೂ ಕೂಡ KYC ಮಾಡಿಸಲೇಬೇಕು. BPL ಕಾರ್ಡ್ ಆಗಿರ್ಬೋದು, APL ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ KYC ಮಾಡಿಸಲೇಬೇಕು ಅಂತ ಕೂಡ ಹೇಳಿದ್ದಾರೆ. ಈಗ KYC ಮಾಡಿಸೋಕ್ಕೆ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 30ನೇ ತಾರೀಕು. ಹಂಗಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಇನ್ನೂ ತುಂಬ ಟೈಮ್ ಇದೆ ನೋಡ್ಕೊಳ್ಳೋಣ ಅಂತ. ಯಾಕಂದರೆ ಲಾಸ್ಟ್ ಮಿನಿಟ್ ನೀವು KYC ಮಾಡ್ಸೋಕ್ಕೆ ಹೋದರೆ ನಿಮಗೆ ಸರ್ವರ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಈಗ ನಿಮಗೂ ಕೂಡ ಗೊತ್ತಿದೆ, ಸಿಲಿಂಡರ್ದು ಕೂಡ KYC ಮಾಡಿಸ್ಬೇಕು ಅಂತ ಹೇಳಿದಾಗಿಂದ, ಲಾಸ್ಟ್ ಡೇಟ್ ಅನೌನ್ಸ್ ಮಾಡಿದಾಗಿಂದ ತುಂಬ ಜನ ಕ್ಯೂನಲ್ಲಿ ನಿಂತ್ಕೊಂಡು ತುಂಬ ಏಜೆನ್ಸಿಗಳಿಗೆ ತುಂಬಾ
ಕೆಲವೊಂದು ಏಜೆನ್ಸಿಗಳಿಗೆ ತುಂಬಾ ತೊಂದರೆ ಆಗಿದೆ ಅಂತ ಕೂಡ ನೀವು ನೋಡಿರ್ತೀರ. ಕೊನೆ ಮೂಮೆಂಟಲ್ಲಿ KYC ಮಾಡ್ಸಕ್ಕೆ ಹೋದಾಗ ಎಲ್ಲರೂ ರಶಲ್ಲಿ ಇರ್ತಾರೆ, ಆವಾಗ ಸರ್ವರ್ ಇಶ್ಯೂಸ್ ಬಂದೇ ಬರುತ್ತೆ. ಹಾಗಾಗಿ ಇನ್ನೂ ಕೂಡ ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಟೈಮ್ ಇದೆ. ಯಾರೆಲ್ಲ KYC ಮಾಡಿಸ್ಕೊಂಡಿಲ್ಲ ಅತಿ ಶೀಘ್ರದಲ್ಲೇ ಮಾಡಿಸ್ಕೊಳ್ಳಿ. ಈಗ ತಾತ್ಕಾಲಿಕವಾಗಿ ಸ್ಥಗಿತ ಅಂತ ಹೇಳಿದ್ದಾರೆ, ಇದು ಮುಂದೆ ಮಾಡೋದೇ ಇಲ್ಲ ಅಂತಲ್ಲ, ಬಟ್ ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಅಷ್ಟೇ. KYC ಕೂಡ ಕಂಪಲ್ಸರಿ ಅಂತ ಹೇಳಿದ್ದಾರೆ. KYC ಅಂದರೆ ಏನಿಲ್ಲ, ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದೇ KYC ಅಂತ ಹೇಳೋದು. ನಿಮ್ಮ ಮನೇಲಿ ಮನೆ ಯಜಮಾನ ಅಥವಾ ಯಜಮಾನಿ ಅಂತ ಯಾರಿರ್ತಾರೆ ರೇಷನ್ ಕಾರ್ಡಲ್ಲಿ ಅವರೊಬ್ರದ್ದೇ ಅಲ್ಲ, ಅವರ ಜೊತೆ ಯಾರ್ಯಾರೆಲ್ಲ ಹೆಸರಿರುತ್ತೆ ಅವ್ರದ್ದೆಲ್ಲರದು ಕೂಡ KYC ಆಗಿರಲೇಬೇಕು. ಎಕ್ಸಾಂಪಲ್ 3 ಜನ ಇದ್ದಾರೆ, ಈಗ ಮೇನ್ ಮನೆ ಯಜಮಾನನೋ ಯಾರಿರ್ತಾರೆ ಅವ್ರದ್ದೊಬ್ರದ್ದೇ ಆದರೆ ಸಾಲದು, ಇನ್ನೂ ಇಬ್ಬರು ಯಾರಿರ್ತಾರೆ ಅವ್ರದ್ದು ಕೂಡ KYC ಆಗಿರಲೇಬೇಕು. ಅಕಸ್ಮಾತ್ ಯಾರ್ದೆಲ್ಲ ಆಗಿಲ್ಲ ಅವರ ರೇಷನ್ ಕಾರ್ಡು ಅವರ ಆಧಾರ್ ಕಾರ್ಡ್ನ ತೊಗೊಂಡೋಗಿ ನ್ಯಾಯಬೆಲೆ ಅಂಗಡಿನಲ್ಲೇ KYC ಮಾಡೋ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ನೀವೆಲ್ಲೂ ಬೇರೆ ಕಡೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಪರದಾಡೋ ಅಗತ್ಯ ಇಲ್ಲ. ನೀವು ಪ್ರತಿ ತಿಂಗಳು ಎಲ್ಲೋಗಿ ರೇಷನ್ ತೊಗೊಳ್ತೀರ ನ್ಯಾಯಬೆಲೆ ಅಂಗಡಿನಲ್ಲೇ, ಅಲ್ಲೇ ಹೋಗಿ KYC ಮಾಡಿಸ್ಬೋದು. ಯಾರ್ದು KYC ಆಗಿರಲ್ಲ ಅವರ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ತೊಗೊಂಡೋದ್ರೆ ನಿಮಗೆ ತಮ್ಮ ಇಂಪ್ರೆಷನ್ ಅಥವಾ ಬಯೋಮೆಟ್ರಿಕ್ ಅಥವಾ OTP ಮೂಲಕ ನಿಮಗೆ KYCನ ಮಾಡಿಕೊಡ್ತಾರೆ. ಸೊ ಯಾರೆಲ್ಲ ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಸೆಪ್ಟೆಂಬರ್ 30ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಹಾಗೆ ಯಾರ್ಯಾರ್ದೆಲ್ಲ ಶಂಕಾಸ್ಪದ ಲಿಸ್ಟಲ್ಲಿ ರೇಷನ್ ಕಾರ್ಡ್ ಇತ್ತು ನಿಮಗೆ ಸದ್ಯದ ಮಟ್ಟಿಗೆ ಬಿಗ್ ರಿಲೀಫ್ ಅಂತಲೇ ಹೇಳ್ಬೋದು. ಸ್ವತಂತ್ರ ದಿನಾಚರಣೆಗೆ ನಮ್ಮ ರಾಜ್ಯ ಸರ್ಕಾರ ಆಹಾರ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಿಮ್ಗೆ ಸ್ವಲ್ಪ ದಿನದ ಮಟ್ಟಿಗೆ ರಿಲೀಫಲ್ಲಿ ಇರ್ಬೋದು. ಎಷ್ಟು ದಿನ ತಳ್ತಾರೋ ತಳ್ಳಿ ನೋಡೋಣ. ಒಟ್ಟಿನಲ್ಲಿ KYC ಮಾಡಿಸೋದು ಮಾತ್ರ ಮಿಸ್ ಮಾಡಬೇಡಿ. ಯಾವಾಗಿಂದ ಮತ್ತೆ ಕ್ಯಾನ್ಸಲೇಷನ್ ಅಂತ ಶುರು ಮಾಡ್ತಾರೋ ಹೇಳೋಕ್ಕಾಗಲ್ಲ ಸರ್ಕಾರದವ್ರು. ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರಲ್ಲ. ಸೊ ಹಾಗಾಗಿ ಅವ್ರು ಹೇಳಿದಾಗ ಆ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ. KYC ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಹಾಗೆ KYC ನಿಮ್ಮದು ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡಬೇಕು ನಿಮಗೆ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಮದು KYC ಆಗಿದೆಯೋ ಇಲ್ಲೋ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮದೆಲ್ಲ KYC ಆಗಿದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಕೆಲವು ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ವಿಡಿಯೋನ ಕೂಡ ಚೆಕ್ ಮಾಡಿ. ಮೇಯ್ನಾಗಿ ಈ ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗಿಂತ ಮಾಡ್ದಲೇ ಇರೋರೇ ಜಾಸ್ತಿ ವಿಡಿಯೋಸ್ನ ನೋಡ್ತಾ ಇರೋದು. ದಯವಿಟ್ಟು ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಅದೇ ಲೈಕ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಹೆಚ್ಚು ನನ್ನ ವೀಡಿಯೋಸ್ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಖಂಡಿತ ನಿಮಗೆ ನನ್ನ ವೀಡಿಯೋಸಿಂದ ಇನ್ಫಾರ್ಮೇಟಿವ್ ವೀಡಿಯೋಸ್, ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಮಾಹಿತಿನೇ ನಾನು ವೀಡಿಯೋ ಮಾಡಿ ತಿಳಿಸ್ತಿರ್ತೀನಿ. ಹಾಗಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.